ಸ್ವಾಮಿ ಬಿರು ಬಿರು ತಿನ್ಬಿಟ್ಟು ಸ್ವಾಮಿ ನಮ್ಮ ಯಜಮಾನ್ರು ಬರ್ತಾರೆ ಅದು ದೆವ್ವನ ಕಲ್ಸ್ಬಿಟ್ಟು ಏನೋ ಮಾಡಿ ಸ್ವಾಮಿ ಹಂಗೆ. ಓಮ್ ಚೆನ್ನಾಗಿ ಮಾಡಿದ್ರಮ್ಮ ಅಡುಗೆಗಳು ಚೆನ್ನಾಗಿ ಮಾಡಿದ್ರಿ ಸ್ವಾಮಿ ಅದು ದೆವ್ವ ನಂಗೆ ಕತ್ರಿ ಸ್ವಾಮಿ. ಕರೆಸ್ತೀನಿ ಏ ದೇವ ಬಾಳೆ ಯಾವ ಮೂಲೆಯಾಗಿದ್ರು ಯಾವ ಮುಲ್ಕಾಗಿದ್ರು ಎದ್ದು ಬರ್ತಾ ಇರ್ಬೇಕು. ಹಾಂ ಓಂ ಪಟ್ಟು ಸ್ವಾಹ ಓಂ ದೆವ್ವಾಯಮಿ ಏನಮ್ಮ ದೇವ್ದ ಹೆಸರು? ಅಯ್ಯೋ ನೀನೇ ಹೇಳ್ಬೇಕು ಸ್ವಾಮಿ, ನಮ್ಮನ್ನು ಕೇಳಿದ್ರೆ ನಾವು ಹೇಳೋಣ. ಓ ದೆವ್ವಾಯಮಿ ಬಾ 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 ಒಬ್ಬಟ್ಟು ಮಾಡವ್ರೆ, ಅನ್ನ ಮಾಡವ್ರೆ, ಸಾರು ಮಾಡವ್ರೆ, ಚಿತ್ರಾನ್ನ ಮಾಡವ್ರೆ. ಹಾಂ ಏನೋ ಹುಳಿ ಅನ್ನ ಏನೋ ವೆರೈಟಿಗೆ ಮಾಡಕ್ಕವ್ರೆ. ಬಾ ಬಾ ಬರ್ತೀನಿ ಬಾ. ಓಂ ಪಟ್ಟು ಸ್ವಾಹ ದೆವ್ವಾಯಮಿ ದೆವ್ವಾಯಮಿ. ಒಬ್ಬಟ್ಟು ಬೋಂಡ ಚಿತ್ರಾನ್ನ ಅನ್ನ ತುಪ್ಪ ಮೊಸರು ಹೆಸರುಬೇಳೆ. ತಿನ್ನು ತಿನ್ನೋಕೆ ಮುಂಚೆ ನೀನು ಹೇಳು ಏನಕ್ಕೆ ಬಂದಿದ್ದೀಯ ಇಲ್ಲಿಕ ಅಂತ. ಯಾರು ನಿಮ್ಮತ್ತಿಗೆ? ಹ್ಞೂ ಹ್ಞೂ ತಿನ್ನು ಹ್ಞೂ ನಾನು ಇವ್ರ ಮನೆಗೆ ಬಲೆ ಕಾಟ ಕೊಡ್ತಾ ಇತ್ತಂತ ಒಂದು ಕೋತಿ, ಅದಕ್ಕೆ ಇಟ್ಕೊಂಡು ಹೋಗಿ ಬಂದಿದ್ದೀನಿ. ಇಟ್ಕೊಂಡು ಹೋಗ್ತೀನಿ ನಾನು, ನೀನು ತಿನ್ಬಿಟ್ಟು ಹೋಗು. ಇದನಿದು ಎಲೆ ಎಲೆ ನಿಂತ್ಕೊಂಡ್ಬಿಟ್ಟೆ. ಎಲೆ ಕೂಡ ತಿನ್ಕೊಂಬಿಟ್ಟ. ಸ್ವಾಮಿ ದೆವ್ವ ಓಡಿಸ್ತೀನಿ ಅಂತ ಬಂದ್ಬಿಟ್ಟು ನೀನೇನು ಸ್ವಾಮಿ ಹಂಗೆ ಕೂತ್ಕೊಂಬಿಟ್ಟಿದ್ಯಾ? ಅಮ್ಮ ಏನು ಸುಮ್ಮನೆ ಇರೋಕ್ಕಾಗಲ್ಲೇನಮ್ಮ? ಅದು ಅದು ಆಗ ಅಲ್ಲಿ ಕುತ್ಕೊಂಡಲ್ಲ ಇಮ್ಮನೆ ಉಪಯೋಗಿಸ್ಕೊಂಡು ಆಯಮ್ಮನ ಕರ್ಸಿದ್ದು. ಒಂದು ತರಕ್ಕೆ ಹೋಗಿ ಇನ್ನೊಂದು ತಂದಿದ್ದಲ್ಲೇ ಅವ್ನು ಸತ್ತೋದಂಗೆ ಅವನ್ನೇ ಮೊದಲೇ ಗಂಟ್ಲು ಕಾನ ಕುಡ್ದಿದ್ನು, ಇದಾಕಿ ಡೇಟಿಗೆ ಅವ್ನು ಸತ್ತೋಗ್ಬಿಟ್ಟವನೆ. ಅಪ್ಪನ ಇವಾಗ ಬರೋ ಟೈಮ್ ಆಯ್ತು, ಏನಮ್ಮ ಮಾಡೋದು ಅಮ್ಮ, ಏನು ಮಾಡೋದಂತ ಹೇಳಮ್ಮ. ಫಸ್ಟ್ ಅವ್ನು ಬದುಕೋನು ಸತ್ತೋಗೋನಂತ ನೋಡಿ. ಅಯ್ಯೋ ಎಂತ ಕೆಲಸ ಆಗುತ್ತೆ. ನಿಮ್ಮ ಅಪ್ಪನೂ ಅರ್ಶಿನ್ ಬಂದರೆ ನಮ್ಮನ್ನು ಸುಮ್ಮನೆ ಬಿಡ್ತಾರೇನೆ? ಸುಮ್ಮನೆ ಬಿಡ್ತಾರಾ? ಅಯ್ಯೋ ಎಂತ ಕೆಲಸ ಆಗುತ್ತೆ ಅಮ್ಮ. ಕಣ್ಣಿಗೆ ಮುಚ್ಕೊಂಡ್ಬಿಟ್ಟವನಮ್ಮ, ಕೈಗಳೆಲ್ಲ ಹಂಗೆ ಅವಲ್ಲಮ್ಮ, ಸತ್ತೋಗ್ಬಿಟ್ಟವನಮ್ಮ. ನಿಜವಾಗಿ ಹೇಳ್ತಾ ಇದ್ದೀನಿ, ದೇವ್ರಣೆಗೂ ಸತ್ತೋಗ್ಬಿಟ್ಟವನೆ. ಏನೇ ಮಾಡೋದು ಸಂಗೀತ? ಏನು ಮಾಡೋದು ಇವಾಗ ಇವನ್ನ? ಅಲ್ಲಮ್ಮ ಹೋಗಿ ಸ್ವಾಮಿಗಳು ಕರ್ಕೊಂಬಮ್ಮ, ದೇವ್ಗಳು ಹೇಳ್ಸಕ್ಕಂದ್ರೆ ಅವನ ಕುಡ್ಕೊಂಡು ಕರ್ಕೊಂಬಂದಿದ್ಯಲ್ಲಮ್ಮ ನೀನು. ಹಾಂ ನೋಡ್ದ ಇವಾಗ ಎಂತ ಕೆಲಸ ಆಯ್ತು? ದೇವಾ ನಿಂಗೆ ಏನು ಬೇಕು ಅಂತ ಕೇಳು, ತಂದು ಕೊಡ್ತೀರಿ, ಅಡುಗೆ ಮಾಡಿರ್ತೀರಿ. ತಿನ್ಬಿಟ್ಟು ನೀನು ಪಾಡಕ್ಕೆ ನೀನು ಹೋಗಿ ಯಾಕೆ ಇಂಥ ಕೆಲಸ ಮಾಡಿತ್ತು? ಇವಾಗ ಇವನ್ನೇನೇ ಮಾಡೋದು ನಾವು?
ಅಷ್ಟರು ಮಾಡಿಸ್ಬಿಡೋಣ. ಅವ್ನು ಇನ್ನೂ ಒಂದು 2-3 ದಿವಸ ಬರಲ್ಲ. ಹಾಂ, ರಾತ್ರಿ ಮನೆ ಮುಂದೆ ಗುಣಿ ತೊಳ್ಬಿಟ್ಟು ಇವು ನಾವು ಉಣಿಸ್ಬಿಡೋಣ. ಹಾಂ, ನಮ್ಮ ರೂಮಾಗಿ ಇಕ್ಕಿದ್ರೆ ನಿಮ್ಮ ಅಪ್ಪನ ಬರ್ತಾ ಇರ್ತಾನೆ, ಓಡಾಡ್ತಾ ಇರ್ತಾನೆ. ಎಂಥ ಕೆಲಸ ಆಗೋಯ್ತೆ ಸಂಗೀತ. ದೆವ್ವ, ನಿನ್ನ ಮಕ್ಕ ಮುಚ್ಚೋಗ. ಏನು ಬಂದಿರೋದು ನಿಂಕ? ಎಲ್ಲಿಂದ ಬಂದಿದ್ಯಾ? ಯಾರು ನೀನು? ನಾವು ಯಾಕೆ ಏನು ಮೋಸ ಮಾಡಿದವರಲ್ಲ. ಯಾಕೆ ನಮ್ಗೆ ಈ ಕೆಲಸ ಕೊಡ್ತಾ ಇದೆಯಾ ನೀನು? ಥೂ, ನಿನ್ನ ಎದುರು ಬಿತ್ತೋಗ. ಸಂಗೀತ, ಅಯ್ಯೋ ಏನೇ ಇದು? ನನಗೇನು ದಿಕ್ಕೆ ತೋರ್ತಾ ಇಲ್ಲಲ್ಲ. ಯಾರೇ ಇದು ದೆವ್ವ? ಅಯ್ಯ, ನನಗೆ ತಿಳಿದಿದ್ರೆ ತಾನೇ ನಿಂಗೆ ಕೇಳಕ್ಕ. ಎತ್ಕ ಇವನ್ನ. ಆ ಮಂಚದ ಕೆಳಗೆ ಮಲ್ಸ್ಬಿಟ್ಟು ಬರೋಣ. ಆ ಬಟ್ಟೆ ಎತ್ತಮ್ಮ, ಆ ಬಟ್ಟೆ ಎತ್ತು. ಎತ್ತು ಆ ಬಟ್ಟೆ. ಆ ಮಂಚದ ಕೆಳಗೆ ತಳ್ಳು. ಅವನ ಅರ್ಶನು ಇನ್ನೂ 3-4 ದಿವಸ ಬರಲ್ಲಂತೆ. ಇವನ ರೂಮಾಗೆ ಇರಲಿ, ರಾತ್ರಿಗೆ ಏನಾದರೂ ಒಂದು ಗತಿ ಕಾಣಿಸ್ಬಿಡೋಣ. ಅಯ್ಯೋ ಏನೇ ಇದು? ತು ನನ್ನ ಜೀವಮಾನದಾಗೆ ಇಂಥ ಗತಿ ನನಗೆ ಬರ್ತೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಏನೇ ಇದು? ಇಂಥ ಕೆಲಸ ಆಗೋಯ್ತು. ಅಯ್ಯೋ, ಇವನು ಯಾವನ ಬಂದರೆ ಓಡಿಸ್ತಾನೆ ಅಂದ್ಕೊಂಡ್ರೆ ಇವನೇ ನೆಗೆದು ಬಿದ್ನಲ್ಲಮ್ಮ. ಏನೇ ಮಾಡೋದು ಇವಾಗ? ನಿಮ್ಮ ಅಪ್ಪನ ಹೋಗೋ ಬಂದ್ಬಿಡ್ತಾನೆ ಆಸ್ಪತ್ರೆಯಿಂದ. ಅಮ್ಮ, ಮನೆಗೆ ನಿದ್ದೆ ಮಾತ್ರ ಅದಾ? ಏನಕ್ಕೆ ನಿದ್ದೆ ಮಾತ್ರ? ಅಪ್ಪನ ಸುರುಕು ಜಾಸ್ತಿ ನಮ್ಮ. ಸುರುಕು ಜಾಸ್ತಿ. ಏನೇನ ಶಬ್ದ ಆಗೋಗ್ಬಿಡ್ತೀವಿ, ಎದ್ದೇಳ್ಬಿಡ್ತಾನೆ ಅಪ್ಪನು. ಆಮೇಲೆ ನಾವಲ್ಲಿ ಅಗಿಯೋದು ಅದು ಇದು ನೋಡ್ಬಿಟ್ರೆ ಇನ್ನೇನಿಲ್ಲ. ಅದಕ್ಕೆ ನಿದ್ದೆ ಮಾತ್ರ ಆಗ್ಬಿಟ್ಟು ಮಲಗಿಸ್ಬಿಡೋಣ ಅಂತ. ಅಯ್ಯೋ, ಅಂತ ಕಷರ ಎಲ್ಲನ ಮಾಡ್ಬಿಟ್ಟೆ. ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಇನ್ನೇನಿಲ್ಲ ಅಷ್ಟೇ. ವಯಸ್ಸು ಬೇರೆ ಆಗದೆ ನಿದ್ದೆ ಮಾತ್ರ ಹಾಕಿದ್ರೆ ಸತ್ತೋತಾರೆ. ಬೇಡ ಸುಮ್ಮನೆ ರೇ. ಮತ್ತೆ ಇವಾಗ ಏನು ಮಾಡೋದು? ಏನೋ ಊರ್ ಕನೆ ಕಳ್ಸೋಣ. ಏನೋ ಅವಳು ಶೈತಾನೆ ಜಾಸ್ತಿ ಚೆನ್ನಾಗಿಲ್ಲಂತೆ. ಹಂಗೋಗಿ ಹಂಗೆ ನೋಡ್ಕೊಂಡ್ ಹೋಗು ಅಂತ ಓತಾನಂತೆ ಅಪ್ಪನ. ಓತಾನೆ ಮಗನ ಮೇಲೆ ಸೊಸೆ ಮೇಲೆ ಪ್ರೀತಿ ಜಾಸ್ತಿ. ಬರ್ಲಿರು ಅಮ್ಮ. ಕಾರ್ಬಂತು ಅಪ್ಪನ ಬನ್ನು. ಅಮ್ಮ, ದೇವರನಿಗೂ ನಾನಂತೂ ಜೀವಂತವಾಗಿದ್ರೆ ನಿಮ್ಮ ಮನೆಗೆ ಬರಲ್ಲಮ್ಮ. ನನಗೆ ಸಾಕಮ್ಮ ನಿಮ್ಮ ಮನೆ ಸವಾಸ. ಸಾಕು. ನಾನು ಇವಾಗ ಹೊರಟೋಗ್ಬಿಡ್ತೀನಿ. ಅಪ್ಪನ ಹೆಂಗೂ ಊರಿಗೆ ಹೋಗ್ತಾನಲ್ಲ, ಅಪ್ಪನ ಜೊತೆಗೆ ಮನೆ ಹತ್ರ ಬಿಡ್ಸ್ಕೊಂಬಿಡ್ತೀನಿ ಕಾರಾಗೆ. ನನ್ನ ಕೈಲಾಗಲ್ಲಮ್ಮ. ಮೋಸ್ಗಾತಿ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ತೇನೆ. ನಾನೇನೇ ಮಾಡಲಿ? ಆ ಸತ್ತಿರೋ ಏನ ಇಟ್ಕೊಂಡು ಅದು ನಂಗೆ ಊನ್ಬಿಟ್ಟು ಹೋಗಿ ಅರೇ. ಓ, ಏನು ಮಾಡ್ತಾ ಇದ್ದೀರಮ್ಮ? ಬಾಪ, ಇದೇನಿದು? ಏನು ಬಾಟ್ಲಿದು? ಏನಿದು ಬಾಟ್ಲು? ಅಯ್ಯೋ, ವೇಸ್ಟ್ ಸಾಮಾನಿಗೆಲ್ಲ ಒಂದು ಕಡೆಗೆ ಆಗ್ತಾ ಇದ್ರಪ್ಪ. ಅದಕ್ಕೆ ಈ ಬಾಟ್ಲು. ನಮ್ಮನೆ ಈ ಬಾಟ್ಲು ಯಾರು ಬಳಸ್ತಾರೆ? ಯಾರು ಬಳಸ್ತಾರಪ್ಪ? ನಮಗೂ ತಿಳಿದು ವೇಸ್ಟ್ ಸಾಮಾನಿಗೆಲ್ಲ ಮಾರಕನ ಅಂತ ನಾನು ಅಮ್ಮನ ಮನೆ ಕ್ಲೀನ್ ಮಾಡ್ತಾ ಇದ್ರೆ ಅವಾಗ ಸಿಕ್ತಪ್ಪ. ಓ, ಹೌದಾ? ಇದ್ಯಾಕೆ ವೈದೇಹಿ ಹಿಂಗತ್ತಿದ್ದು ಮಂಗನಂಗೆ ಹೆಂಗೆ ಕೂತ್ಕೊಂಡಿದ್ಯಾ? ಏನಿಲ್ಲ ಸ್ವಾಮಿ. ಏನೋ ಶೈತಾನೆ ಜಾಸ್ತಿ ಚೆನ್ನಾಗಿಲ್ಲಂತೆ. ಯಾರು ಹೇಳಿದ್ದು? ಅಷ್ಟು ನೀವು ಫೋನ್ ಮಾಡಿದ್ ಮೇಲುವ. ಬಾಯಿ ಮುಚ್ಚಬೇಕು. ಸುಳ್ಳು ಹೇಳೋದಕ್ಕೂ ಒಂದು ಅತಿಮಿತಿ ಇರಬೇಕು. ಇವಾಗ ತಾನೇ ಫೋನಾಗ ಮಾತಾಡ್ತೀನಿ ಇಬ್ಬರ ಜೊತೆಗೂ. ಅದೆಲ್ಲ ನಾಗಪ್ಪನ ದೇವಸ್ಥಾನಕ್ಕೆ ಹೋಗಕ್ಕೆಲ್ಲ ರೆಡಿ ಆತವ್ರಂತೆ. ಚೈತನ್ಯನು ಮಾತಾಡಿದ್ಲು. ತಂಗಿ ಬಂದವಳಂತೆ, ತಂಗಿ ಗಂಡು ಬಂದವನಂತೆ. ಮನೆಗೆ ಸಂಭ್ರಮ. ನೀನು ನೋಡಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀಯಾ? ಹೌದೇ? ಸುಳ್ಳು ಯಾಕೆ ಹೇಳ್ತಾ ಇದೀಯಾ? ಅಪ್ಪ, ಅಮ್ಮನು ಇವಾಗ ತಾನು ನಿದ್ದೆ ಹೋಗಿ ಎತ್ತಿತ್ತು. ಎಲ್ಲ ಕಾಣಿಸ್ಕೊಂಡಿರ್ಬೇಕು ಹೇಳಪ್ಪ. ನಾಗಪ್ಪನ ದೇವಸ್ಥಾನಕ್ಕ ನೀನು ಹೋಗ್ಬಿಟ್ಟು ಬರೋದಪ್ಪ. ಹೋಗೋ, ದೇವ್ರು ಒಳ್ಳೇದು ಮಾಡ್ತೈತೆ. ಬರಂಗಿದ್ರೆ ನೀವು ಬರೀ ಎಲ್ಲರೂ ಹೋಗೋಣ. ಇಲ್ಲಪ್ಪ, ನಾನು ಬರಿಲ್ಲ. ಅಮ್ಮನು ಬರಿಲ್ಲ, ನಾನು ಬರಿಲ್ಲ. ಏನಿಲ್ಲ, ಹರ್ಷ ಬರೋದು ನಾಳೆ ಮಧ್ಯಾಹ್ನ ಆಗ್ತೈತಂತೆ. ನಾಳೆ ಮಧ್ಯಾಹ್ನ ಇಲ್ಲ, ನಾಳೆ ಸಾಯಂಕಾಲನೂ ನಾನಲ್ಲಿ ಹಾಸ್ಪಿಟ್ಲಾಗ ನೋಡ್ಕೊಬೇಕು. ಮೆಡಿಕಲ್ ಸ್ಟೋರ್ ನೋಡ್ಕೊಬೇಕು, ಆಸ್ಪತ್ರೆ ನೋಡ್ಕೊಬೇಕು. ಅವೇನೋ ನಾಳೆ ಇದು ಮಾತ್ರೆಗಳು, ಇಂಜೆಕ್ಷನ್ಗಳು ಅವೆಲ್ಲ ಬರ್ತಾವಂತೆ. ಅವೆಲ್ಲ ಚೆಕ್ ಮಾಡಬೇಕು. ಅವ್ರು ದುಡ್ಡು ಕೊಡಬೇಕು. ಇವಾಗ ಹೋಗೋಕ್ಕಾಗಲ್ಲ. ಅವ್ರು ಏನೋ ಮಕ್ಕಳು ಜೀವನನ ಖುಷಿಯಾಗಿ ಸಾಗಿಸ್ಲಿ. ನಮ್ಗೆ ವಯಸ್ಸಾಗೈತೆ, ನಮ್ಗೆ ಇನ್ನೇನು ಬೇಕು ಅವ್ರ ಕೆಲಸ ನಾವು ಮಾಡೋಣ. ಹಂಗಾದ್ರೆ ಇವಾಗ ನೀನು ಹೋಗಲ್ಲ? ಇಲ್ಲ, ನಾನು ಹೋಗಿಲ್ಲ. ನನ್ನ ಕೆಲಸ ಅದೇ. ಮಕ್ಕಳು ಲೈಫ್ ಎಂಜಾಯ್ ಮಾಡಲಿ ಬಿಡು. ನಮ್ಗೆ ವಯಸ್ಸಾಗದೆ, ನಾವು ಕೆಲಸ ಮಾಡೋಣ. ನಾವು ಇವಾಗ ಎಂಜಾಯ್ ಮಾಡ್ಬೇಕಂದ್ರೆ ಎಂಜಾಯ್ ಮಾಡೋಕ್ಕಾಗ್ತದಾ? ಓಡಾಡ್ಕೊಂಡು ಬರಲಿ, 1-2 ದಿವಸ ಇದ್ಬಿಟ್ಟು ಬರಲಿ. ಆಸ್ಪತ್ರೆ ಜವಾಬ್ದಾರಿ ಎಲ್ಲ ನಾನು ತಗೊಂತೀನಿ. ಅಲ್ಲ, ನೀನು ದೇವಸ್ಥಾನಕ್ಕೆ ಹೋಗಿದ್ರೆ ಚೆನ್ನಾಗಿರುತ್ತೋ ಅಂತ. ಇಲ್ಲ, ದೇವಸ್ಥಾನಕ್ಕೇನು ಹೋಗಿಲ್ಲ. ಏನಿದು? ಏನಮ್ಮ, ನನಗೆ ಏನೂ ತಿಳಿತಾ ಇಲ್ಲಮ್ಮ. ಮುಂದುವರಿಯುವುದು.